ಪೇಜಿ ಬರೀ, ಲಾಸ್ಟ್ ಲೈನ್ ನೀವು ಬರೆದ್ರೆ ಅದಕ್ಕೆ ಡೆಡ್ ಲೈನ್ ಅಂತ. ನೀವು ಇಲ್ಲಿ ನೋಟ್ಬುಕ್ದಾಗ ಬರೆಯೋದ್ರ ಮೇಗೆ ಹೇಳ್ತೀನಿ, ನಾಳೆ ಡಿಪಾರ್ಟ್ಮೆಂಟ್ ಸಿಗೋಣ ಹೆಂಗ್ ಇರ್ತೀರಿ ನೀವು ಅನ್ನೋದು ಅರ್ಥ ಆಗಲಿಲ್ಲ. ಇಲ್ಲಿ ಒಂದು ಸಾಲನು ಬಿಡ್ಲಾರ್ದೆ ಬರ್ಲಿಕ್ಕತ್ತೀರಿ ಅಂದ್ರೆ ಅಲ್ಲಿ ₹1 ಬಿಡಲ್ಲ ನೀವು ಯಾರ್ದು. ಸ್ವಚ್ಛ ಹಸನ್ ನಾನೇ ಹೇಳ್ತೀನಿ. ಹೌದಾ? ಅದಕ್ಕೊಂದು ಶಿಸ್ತುವನ್ನ ಎರಡೇ ಸಾಲನ ಏನ್ ಬರಿಬಹುದು ಹೇಳಿ. ಮತ್ತ ಅಂತವ್ ಇಲ್ಲಿ ತನಕ ಸಾಳಿ ವೇಸ್ಟ್ ಮಾಡಿ ಲೆಕ್ಕ ಕೊಳ್ಳೇನು? ಮತ್ತ ಅದನ್ನ ಪಕ್ಕದ ಪೇಜ್ನಾಗ ಮತ್ತೆ ಹೆಡ್ಲೈನ್ ಬರೋದು, ನೀಟ್ಗಾಗಿ ಗೆರಿ ಹಾಕಿ. ಯಾರೇ ನಿಮ್ ನೋಟ್ಬುಕ್ ಇಸ್ಕೊಂಡು ಓದಿದ್ರೆ ಅವ್ರದ್ದು ನೌಕರಿ ಆಗ್ಬೇಕು. ನೀವು ಇಲ್ಲೇ ಬರೆದು ಇಟ್ಟು ಓದ್ಬೇಕ್ರ 15 ದಿನ ಆದ್ರೂ ಅದಕ್ಕೆ ಯಾರು ಮುಟ್ಟಲ್ಲ. ಯಾಕೆ ಹೇಳ್ರಿ? ಅವ್ ಬ್ರಾಹ್ಮಿ ಲಿಪಿ ತಿಳಿದ್ರೆ ಒಯ್ಬೇಕಲ್ಲ ಅವರು. ಪಕ್ಕದಾಗ ಕುತ್ತವ್ರಿಗೆ ಏನ್ ಫೀಲ್ ಬರ್ಬೇಕಂದ್ರೆ ಇವರು ಬರೆದಿರುವ ನೋಟ್ಬುಕ್ ನಾ ಯಾವಾಗ ಕಳತನ ಮಾಡ್ಲಿ ಅನ್ನೋ ಫೀಲ್ ಅವ್ರಿಗೆ ಬರ್ಬೇಕು. ಅದಕ್ಕೆ ನಾವು ಹಂಗ ಬರಂಗಿಲ್ಲ ಅಂದ್ರೆ ಬರ್ರಿ. ಈ ಐನ್ಸ್ಟೀನನ ಪ್ರಯೋಗಾಲಯ ಸುಟ್ಟಿತ್ತು ಅಲ್ಲರಿ. ಪ್ರಯೋಗಾಲಯ ಸುಟ್ಟಕ್ಕರ ಅವನ್ ಹೆಂಡತಿ ಕೇಳ್ತಾಳತ್ತರಿ, ಏನ್ರಿ ನನಗ ತಿಲ್ಲಕ್ ಕೊಡ್ಲಿಲ್ಲ, ಉಳ್ಳಕ್ ಕೊಡ್ಲಿಲ್ಲ, ಎಲ್ಲಾ ಒಯ್ದು ರೊಕ್ಕ ಅದಕ್ಕೆ ಹಾಕದ್ರಿ, ಆದ್ರೂ ಏನದಂದ್ರ ನೀವೆಲ್ಲಾ ಏನದಂದ್ರ ಇದನ್ನ ಕಳ್ಕೊಂಡ್ರಲ್ಲ ಅಂತೇಳಿ. ಅವಾಗ ಅವ್ರು ಹೇಳಿದ್ರತ್ತ, ಈ ಪ್ರಯೋಗಾಲಯದಲ್ಲಿ ನನಗೇನೂ ಸಾಧನೆ ಮಾಡಕ್ಕಾಗಲಿಲ್ಲ, ಮತ್ತೆ ಹೊಸ ಪ್ರಯೋಗಾಲಯ ಕಟ್ಟಿ ಹೊಸ ಸಾಧನೆಗಳನ್ನು ಮಾಡಿ ತೋರಿಸ್ತೀನಿ ಅಂತ ಹೇಳಿ. ನೀವು ಕೆಲವೊಬ್ರು ನೋಟ್ಬುಕ್ ಅದು ಕಳ್ಕೊಂಡ್ರಿ ಅಂದ್ರೆ ಕಂಡಪಡಿ ದುಃಖಿತರಾತಿರಿ. ಮತ್ತೊಂದು ಸಲ ನೋಟ್ಸ್ ಬರಿತೀನಿ ಅನ್ನೋ ಸ್ವಾಭಾವಿಕ ಮನೋಭಾವನೆ ಇರಬೇಕು. ಕೆಲವೊಂದ್ಸಲ ನೋಟ್ಸ್ಗಳು ಕಲಿತಾವ್, ಇಲ್ಲನಲ್ಲ ಕ್ಲಾಸ್ನಾಗ ಅದು ಕಳೆದಕ್ಕೆ ಫೀಲ್ ಮಾಡ್ಕೊಂಡ್ರೆ ಜೀವನ ಹೆಂಗಾಗ್ತದ ಹೇಳ್ರಿ ನೋಡು. ಅದು ಆಗಲ್ಲ. ಮತ್ತೊಂದ್ಸಲ ಬರಿಬೇಕು ಹೊಸದನ್ನ. ಮತ್ತ ಪ್ರತಿ ಸಲ ನೋಟ್ಸ್ ಬರೆಯುವತ್ತಿಗೆ ಹೊಸ ವಿಚಾರಗಳು ಯಾಡ್ ಆತಿರ್ತಾವ. ಪ್ರಿಪರೇಷನ್ ಮಾಡುವತ್ತಿಗೆ ಎನ್ಲಾರ್ಜ್ ಇರಬೇಕು. ಎಕ್ಸಾಮ್ ಮೂಮೆಂಟ್ ಕನ್ಸೈಸ್ ಆದ ಅರ್ಥ ಆಗಲಿಲ್ಲ. ಎಕ್ಸಾಮ್ ಹೋಗೋ ದಿನ ಇಡೀ ನಿಮ್ 200 ನೋಟ್ಬುಕ್ ಪೇಜದ್ದು ನೋಟ್ಬುಕ್ ಇರ್ತದಲ್ಲ, ಒಂದು 20 ಹಾಳಿಯೊಳಗೆ ಅದರ ವಿಷಯಗಳನ್ನ ಸಂಕ್ಷಿಪ್ತ ಬರೆದಿಟ್ಕೋಬೇಕು. ಅದು ಅಟ್ಟೆ ಓದಿದ್ರೆ ಇಡೀ 200 ಪೇಜಿನ ನೋಟ್ಬುಕ್ ಓದ್ದಂಗಿರಬೇಕು. ಅದಕ್ಕ ಎಟ್ ದ 11th hour ಅಂತಾರೆ ಇಂಗ್ಲಿಷ್ನಾಗ. ಕೊನೆಯ ಗಳಿಗೆಯಲ್ಲಿ ನನ್ನ ಪ್ರಯತ್ನ. UPSC ದವ್ರ ಪ್ರಿಪರೇಷನ್ ನೋಡ್ರಿ ಹೆಂಗಿರ್ತಾರೋ ಅವ್ರ ಪ್ರಿಪರೇಷನ್ ಇಟ್ಟೆ ಆಳಿದೊಳಗರೆ ಇಡೀ ಜಗತ್ ಸೃಷ್ಟಿ ಮಾಡ್ತಾರ ಅವ್ರು. ಲಾಸ್ಟ್ ಅಷ್ಟು ಕನ್ಸೈಜ್ ತರ್ತಾರ. ಅದನ್ನ ಓದಿ 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 ನೆನಪಿದ್ದುದು ಬಿಟ್ಟು ಯಾವ್ದು ಮೇನ್ ಹೆಡ್ಲೈನ್ ಇರ್ತದ ಅದಷ್ಟೇ ನೋಟ್ ಮಾಡ್ತಾರ. ಮತ್ತ ಅವ್ರ ಎಸ್ಸೆದು 300 ಪದಗಳಿಗೆ ಮೀರದಂತೆ. ಈಗ 8-10 ಪೇಜ್ ಎಸ್ಸೆ ಬರೀತಾರಲ್ಲ, ನೀವು ಏನದಂದ್ರ ಚಾಲನೆ ಮಾಡಿಬಿಡ್ತೀವಿ. ಅವ್ರು ಹಂಗಿರಲ್ಲ, ಇಷ್ಟೇ ಫ್ರೇಮ್ ಹಾಕೋತಾರ. ಮೊದಲ ಒಂದು 4-5 ಸಾಲ ಫ್ರೇಮ್ ಹಾಕೊಳ್ಳೋದು. ಏನ್ ಚಾಲು ಮಾಡ್ಬೇಕು, ಏನ್ ಪಾಯಿಂಟ್ಸ್ ಗಳು ಬೇಕು ಅನ್ನೋದು ಒಂದು ಸಾಲದ ಫ್ರೇಮ್ ಅಲ್ಲೇ ಬರೆದೇ ಬಿಡ್ತಾರೆ ಅವರು. ಇದನ್ನ ಎನ್ಲಾರ್ಜ್ ಮಾಡ್ತಾರ. ಲಾಸ್ಟಿಗೆ ಇದಕ್ಕೊಂದು ಡಬ್ಬಿ ಹಾಕಿ ಅಂದ್ರೆ ಸೈಡಿಗೆ ಕ್ರಾಸ್ ಚಿಹ್ನೆ ಇಡ್ತಾರ, ಮುಗೀತು. ಇದರ ಅರ್ಥ ಏನು? ಇದನ್ನ ನೀವು ಓದಬಾಡಿ, ಇಲ್ಲಿದಿಂದ ಬರ್ದಿ ನೋಡು ಒಂದಂಗ. ಇದು ಎಸ್ಸೆ ಬರೆಯುವ ಪದ್ಧತಿ ಹಿಂಗಿರ್ತವ. ನಾವ್ ಏನ್ ಮಾಡಿಬಿಡ್ತೀವಿ ಅಂದ್ರೆ ಎಸ್ಸೆ ಅದು ಬರಿ ಅಂದ್ರ ಸ್ಟಾರ್ಟಿಂಗ್ ಅಗ್ದಿ ಸ್ಟ್ಯಾಂಡರ್ಡ್ ಬರೆದ್ ಬಿಡುದು. 10 ಸಾಲ ಆಗನ ಕೋಪಡಿ ಮೇ ಖಾಲಿ ಹೋಗ್ತಾಯಿ ಕೂತ್ ಬಿಡುದು. ಎಂಡ್ ಹೇಗ್ ಮಾಡೋದು ಗೊತ್ತಿಲ್ಲ. ಎಸ್ಸೆಗಳು ಯಾವಾಗಲೂ ಪಿಕ್ಚರ್ ಟಾಕೀಸ್ ಇದ್ದಂಗಿರ್ಬೇಕು. ಸ್ಲೋಗಾಗಿ ರೈಸ್ ಮಾಡ್ಕೋತ್ ಕನ್ಕ್ಲೂಷನ್ದಾಗ ಓದವನಿಗೆ ಫೀಲ್ ಬರ್ಬೇಕು. ಈ ಹುಡುಗ ಯಾಕರೆ ಎಸ್ಸೆ ಬರೋದು ಮುಗಿಸ್ಯಾನ ಅಂತ ಹೇಳಿ ಚೆಕ್ ಮಾಡ್ದವ್ ಬಂದು ಮನೆಯಾಗಿನವ್ರಿಗೆ ಹೇಳ್ಬೇಕು, ಕಣಿ ಏನು ಕ್ವಶನ್ ಆನ್ಸರ್ ಬರ್ದಿದ್ದ ಅಂತ ಹೇಳಿ. ಹೌದ್ರೆ ಅವ ಅದು ಚೆಕ್ ಮಾಡಿ ಬಂದು ಮನೆ ಜಗಳ ಮಾಡಪ್ಲೇ ಇರಬಾರ್ದ. ಆ ಎಸ್ಸೆ ಅರ್ಥ ಆಗ್ಲಿಲ್ಲ, ಎಕಡೆ ಬರೆಯೋದು, ಎಕಡೆ ಕಾಟ್ ಹೊಡೆಯೋದು. ದೊಡ್ಡ ಆಫೀಸರ್ ಪೋಸ್ಟಿಗೆ ಹೋಗೋದಿತ್ತು ಅಂದ್ರ ಇವೆಲ್ಲ ಅಶಿಸ್ತ ಮಾರ್ಗಗಳನ್ನ ಕಡಿಮೆ ಮಾಡ್ಕೋಬೇಕಾಗ್ತದೆ ನಾವು. ಇವು ಏನ್ ಅನ್ನಿಸ್ತಾವ ನಿಮ್ಗೆ? ಗುಂಡುಗಟ್ಟಿ ನೌಕರಿ ತೊಳೆದು ಬೇರೆ, ಬರದು ನೌಕರಿ ತೊಳೆದು ಬೇರೆ, ಎರಡು ವ್ಯತ್ಯಾಸಗಳದಾವ. ಎಕ್ಸ್ಪ್ರೆಸ್ ಮಾಡ್ಬೇಕಾದ್ರ ನಮಗ ಏನ್ ಆಲೋಚನೆಗಳದಾವ ನಮ್ಮ ಮೈಂಡ್ ಸೆಟ್ದಾಗ ಅವೇ ಬರ್ತಾವ್ರಿ ಪುಸ್ತಕ ನೋಟ್ಬುಕ್ದಾಗ.
ನಾ ವಾಕ್ಯ ರಚನೆ ಮಾಡಿ ಹೇಳ್ತಿರ್ತೀನಿ. ನಾ ಹೇಳಿದ್ದನ್ನೆಲ್ಲ ನೀವೇ ಸ್ವಂತ ವಾಕ್ಯ ರಚನೆ ಮಾಡಿ ಬರ್ಕೋರಿ ನೋಡೋಣ. ಅದು ರೂಢಿ ಮಾಡ್ಕೋಬೇಕು. ನೀವು ಬರ್ತದ ರೂಢಿ ಮಾಡ್ಕೋಬೇಕು. ನೀವು ಮತ್ತೂನು ಸಹ ನನ್ನ ಬಾಯಿದಿಂದ ಕೇಳಿನೇ ಬರೀತೇನೆ. ಮತ್ತು ಯಾವಾಗ ಬರಿಬೇಕು?